ಜ್ಞಾನಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ. ಹೊಯ್ಸಳರ 14ರಿಂದ 20 ತಾರೀಕುವರೆಗೂ ಡಾಕ್ಟರ್ ಎಸ್.ಆರ್. ರಂಗನಾಥ್ ಅಂತೇಳಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಗ್ರಂಥಾಲಯ ಸಪ್ತಾಹ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಈ ಓದುವ ಆಸಕ್ತಿಯನ್ನು ಬೆಳೆಸೋದು, ಗ್ರಂಥಾಲಯದ ಬಗ್ಗೆ ಮಾಹಿತಿಯನ್ನು ಕೊಡೋದು, ಈ ರೀತಿಯಾಗಿ ಅದು ಪ್ರತಿ ವರ್ಷ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಗ್ರಂಥಾಲಯದ ಮುಖ್ಯಸ್ಥರಾದಂಥ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ G.P. ಸುರೇಶ್ ಸರ್ ಅವರು ನಮ್ಮೊಂದು ಕಾಲೇಜಿನಲ್ಲೂ ಸಹ 14ನೇ ತಾರೀಕು ಇವತ್ತಿನ 20 ನವೆಂಬರ್ 14ರಿಂದ 20 ಒಂದು ವಾರಗಳ ಕಾಲ ಈ ಒಂದು ಗ್ರಂಥಾಲಯ ಸಪ್ತಾಹ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಆದರೆ ಇವತ್ತು ಕೊನೆಯ ದಿನ 20ನೇ ತಾರೀಕು ಇವತ್ತಿನ ಒಂದು ವಿಷಯವನ್ನು ನಾವು ನೋಡೋದಾದರೆ ಒಂದು ದಿನದ ಗ್ರಂಥಪಾಲಕ, ಇದು ಶಿಕ್ಷಕರ ಒಂದು ದಿನ ಗ್ರಂಥಪಾಲಕರಾದರೆ ಅವರು ಯಾವ ರೀತಿಯಾಗಿ ಗ್ರಂಥಾಲಯದ ಬಗ್ಗೆ ಅದು ನಿರ್ವಹಣೆ ಮಾಡ್ತಾರೆ, ಅದ್ರ ಬಗ್ಗೆ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆ ಇವತ್ತು ನೋಡೋಣ. ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಧು ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಸಮಾಜಶಾಸ್ತ್ರದ ಮುಖ್ಯಸ್ಥರಾದಂತಹ ನಾಗರಾಜ್ ಸರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸಹ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರಾದಂತಹ ಎಲ್ಲ ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಮತ್ತು ಕಲಾ ವಿಭಾಗದ ಉಪನ್ಯಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಿದ್ದೇನೆ. ನನಗೆ ಸ್ವಾಗತಿಸುವ ಅವಕಾಶ ನೀಡಬೇಕಾಗಿ ಭಾವಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸುರೇಶ್ ಅವರು ಮತ್ತು ನಮ್ಮ ಡಾಕ್ಟರ್ ಸುರೇಶ್ ಅವರು ಹೇಳಿದ ಪ್ರಕಾರ ಈ ತಿಂಗಳು 14ನೇ ತಾರೀಕಿನಿಂದ 20ರ ತನಕ ಏನು ಗ್ರಂಥಾಲಯ ಸಪ್ತಾಹ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ಅಧ್ಯಾಪಕರು ಅವರಿಗೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಸಮರ್ಥವಾಗಿ ಅಥವಾ ಪೊಲೀಸ್ ಮತ್ತು ಏನಾದರೂ ಆಗಬೇಕಂತಕ್ಕಂಥ ಅಭಿಪ್ರಾಯ ವಿದ್ಯಾರ್ಥಿಗಳು ಅದರ ಭಾಳ ಜನಕ್ಕೆ ಈ ಕಾಲೇಜು ಇರ್ತಾರ ಸಂದರ್ಭದಲ್ಲಿ ಲೈಬ್ರರಿ ಬಂದಾಗ ಅದ್ರ ಬಗ್ಗೆನೂ ಒಂದು ಭಾವನೆ ಬರುತ್ತೆ. ನನಗೆ ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ಈಗ ಈಗಿನ ಒಂದು ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದರೆ ಇವಾಗ ಲೈಬ್ರರಿನಾಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ. ಒಬ್ಬ ಅಧ್ಯಾಪಕರಾದಕ್ಕೆ ಶಿಕ್ಷಕರಾದಕ್ಕಿಂತ ಅಧ್ಯಾಪಕಕ್ಕಿಂತ ಲೈಬ್ರರಿನಾಗಿದ್ದರೆ ಚೆನ್ನಾಗಿತ್ತು ಅಂತಕ್ಕಂಥ ಭಾವನೆ ನನಗೆ ಎಷ್ಟೋ ಸಲ ಬಂದಿದೆ. ಕಾರಣ ಏನಂತಂದರೆ ನಾವು ಇವಾಗ ಲೈಬ್ರರಿಯನ್ನು ಇಡೀ ದಿನವನ್ನು ಇಡೀ ಜೀವನವನ್ನು ಪುಸ್ತಕದ ಜೊತೆಗೆ ಕಳೀತಾರೆ. ನಾವು ಪುಸ್ತಕ ಓದ್ತೀವಿ ಮತ್ತು ತರಗತಿಗೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಲೈಬ್ರರಿಗೆ ಬರ್ಬೋದು. ಆದರೆ ಒಬ್ಬ ಲೈಬ್ರರಿಯನ್ನಾಗಿದ್ದರೆ ಇಡೀ ದಿನವನ್ನು ಲೈಬ್ರರಿ ಜೊತೆಗೆ ಪುಸ್ತಕಗಳ ಜೊತೆಗೆ ಕಳೆಯೋದ್ರಿಂದ ಆ ಪುಸ್ತಕಗಳ ಜೊತೆಗೆ ಹೆಚ್ಚು ಒಡನಾಟ ಅಂತಕ್ಕಂಥದ್ದು ಬರುತ್ತೆ. ಸೊ ಅದರ ಜೊತೆಗೆ ನಾವು ನಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೋಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮು ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಪುಸ್ತಕ ಓದೋ ಕಾರಣಕ್ಕೋಸ್ಕರ ನಾವು ಅದರಲ್ಲಿ ಸಕ್ಸಸ್ ಆಗೋಂಥದ್ದು. ಒಬ್ಬ ಲೈಬ್ರರಿಯನ್ನು ಹೆಚ್ಚು ಒಡನಾಟ ಪುಸ್ತಕದ ಜೊತೆ ಇರೋದ್ರಿಂದ ಓದುವಂಥ ಅವಕಾಶಗಳು ಅವರಿಗೆ ತುಂಬ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾವು ಲೈಬ್ರರಿನಾಗಿದ್ದರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೋದಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಒಂದು IAS ಮಾಡ್ಬೋದಿತ್ತು, KS ಮತ್ತು ಯಾವುದಾದ್ರೂ ಒಳ್ಳೆಯ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಿ ಒಳ್ಳೆಯ ಉದ್ಯೋಗ ಅಂದರೆ ಒಬ್ಬ ಕ್ರಿಯೇಟಿವ್ ಇರತಕ್ಕಂಥ ಲೈಬ್ರರಿಯನ್ನು ಚೆನ್ನಾಗಿ ಕೆಲಸ ಮಾಡ್ಬೋದು. ಆದರೆ ಒಬ್ಬ ಸೋಮಾರಿಯಾಗಿರ್ತಕ್ಕಂಥ ಒಂದು ಲೈಬ್ರರಿಯನ್ನು ಆರಾಮಾಗಿ ಇದ್ಕೊಂಡು ಸಂದರ್ಭಗಳು ಕೂಡ ಇಲ್ಲಿ ಬರ್ತವೆ. ನಾನು ತುಂಬ ನೋಡಿದ್ದೀನಿ ಹಿಂದೆ ಕೆಲವೊಂದು
ಮಾಡೋದ್ರ ಜೊತೆಗೆ ನಮ್ಮ ಜ್ಞಾನವನ್ನು ಕೂಡ ಅಭಿವೃದ್ಧಿಪಡಿಸ್ಕೊಂಡ್ರು ಜಗತ್ತಿಗೆ ಏನಾದರೂ ನಾವು ಕೊಡ್ಬೋದು ಅಂತಕ್ಕಂಥ ಒಂದು ಅವಕಾಶಗಳು ಇದರಿಂದ ಸಿಗ್ತದೆ. ಹಾಗಾಗಿ ನನಗೆ ಅಂಥ ಒಂದು ಅಭಿಪ್ರಾಯ ಇದೆ. ನನಗೆ ಲೈಬ್ರರಿನಾಗಿದ್ದರೆ ಇನ್ನೂ ಹೆಚ್ಚಿನ ಅಧ್ಯಾಪನ ಮಾಡಿ ಒಳ್ಳೆಯ ಜ್ಞಾನವನ್ನು ಪಡ್ಕೋಬೋದಾಗಿತ್ತು ಅಂತಕ್ಕಂಥ ಒಂದು ಕೊರತೆ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇದು ಲೈಬ್ರರಿ ಹುದ್ದೆ ಅಂತಕ್ಕಂಥ ವೃತ್ತಿ ಅಂತಕ್ಕಂಥದ್ದು ಅತ್ಯಂತ ಒಂದು ಪವಿತ್ರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಒಳ್ಳೆಯ ವೃತ್ತಿ ಇದೆ. ಯಾಕಂದರೆ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಯಾವ ಪುಸ್ತಕ ಓದಬೇಕು, ಎಲ್ಲಿ ಇರ್ತದೆ ಅಂತಕ್ಕಂಥದ್ದು, ಯಾವ ರೀತಿ ಅಧ್ಯಯನ ಮಾಡಬೇಕು ಮತ್ತು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಸೋರ್ಸಸ್ ಯಾವ ರೀತಿ ಸಿಗ್ತದೆ ಅಂತಕ್ಕಂಥದ್ದು ಮಾಮೂಲಿ ಜನರಿಗೆ ಗೊತ್ತಾಗೋದಿಲ್ಲ. ಅದು ಹೆಚ್ಚು ಮಾಹಿತಿ ಸಿಗಬೇಕಂತಂದ್ರೆ ಲೈಬ್ರರಿಯಲ್ಲಿ ಅದು ಹೆಚ್ಚಿನ ಮಾಹಿತಿ ಇರ್ತದೆ. ಕಡೆಗೆ ಆ ಒಂದು ಕಾರಣದಿಂದ ಒಬ್ಬ ಲೈಬ್ರರಿ ನಾವು ಆದರೆ ಚೆನ್ನಾಗಿತ್ತು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇಷ್ಟು ಅಭಿಪ್ರಾಯ ಅವಕಾಶ ಮಾಡ್ತಕ್ಕಂಥ ಸೋಮಾರಿ ಇರ್ತಕ್ಕಂಥ ಲೈಬ್ರರಿಗೂ ಮತ್ತು ಕ್ರಿಯೇಟಿವ್ ಆಗಿರ್ತಕ್ಕಂಥ ಲೈಬ್ರರಿಗೂ ತುಂಬ ವ್ಯತ್ಯಾಸ ಇದೆ. ಈಗ ನಮ್ಮ ಕಾಲದಲ್ಲಿ ಇರ್ತಕ್ಕಂಥ ಸುರೇಶ್ ಅವರು ಒಬ್ಬ ಒಳ್ಳೆಯ ಕ್ರಿಯೇಟಿವ್ ಲೈಬ್ರರಿಯನ್ನು ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಅಂದರೆ ನೀವು ನೋಡ್ಬೋದು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಯಾವುದೇ ಒಂದು ಜಾಬ್ ಅಂದರೆ ಯಾವುದಾದ್ರು ಒಂದು ಕಾಲಾಗಿರ್ತಕ್ಕಂಥ ಜಾಬ್ ಇದ್ರ ಬಗ್ಗೆ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೇಗೆ ತಗೋಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟಂತಿರ್ಬೋದು. ಮತ್ತು ಲೈಬ್ರರಿ ಜೊತೆಗೆ ಯಾವ ರೀತಿ ಒಡನಾಟ ಇಟ್ಕೋಬೇಕು. ನೀವು ನೋಡ್ಬೋದು ಮೊದಲೆಲ್ಲ ತುಂಬ ಜನ ವಿದ್ಯಾರ್ಥಿಗಳು ಲೈಬ್ರರಿಗೆ ಬರ್ತಾ ಇರಲಿಲ್ಲ, ಎಲ್ಲೋ ಬೇರೆ ಕಡೆ ಬುಕ್ಸ್ ಖರೀದಿ ಮಾಡಿ ಅಲ್ಲೇ ಓದ್ಕೊಳ್ಳೋಂಥ ಸಂದರ್ಭಗಳು ಇರ್ತಾಯಿತ್ತು. ಸೊ ಹೆಚ್ಚು ಮಕ್ಕಳು ಲೈಬ್ರರಿಗೆ ಬರ್ತಾರೆ ಅಂತಂದರೆ ಅದು ಮುಖ್ಯವಾಗಿ ಆ ಲೈಬ್ರರಿಯನ್ನು ಕಾರಣ ಆಗಿರ್ತಾರೆ. ಒಂದು ಪೊಲೀಸ್ ಸ್ಟೇಷನ್ಗೆ ಜನ ಜಾಸ್ತಿ ಹೋಗ್ತಾರೆ ಅನ್ನೋದಾದರೆ ಅಂದರೆ ಒಡನಾಟ ಇಟ್ಕೊಳ್ತಾರೆ ಅಂದರೆ ಬರೀ ಅಪರಾಧ ಮಾಡಿ ಅಂತಲ್ಲ, ಒಳ್ಳೆ ಒಂದು ಅಲ್ಲಿ ಅಭಿಪ್ರಾಯಗಳಿದ್ದಾಗ ಆ ಜಾಗಕ್ಕೆ ಹೆಚ್ಚು ಹೋಗುವಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸೊ ನಮ್ಮಲ್ಲಿ ಲೈಬ್ರರಿ ಮುಖ್ಯಸ್ಥರು ಮತ್ತು ಲೈಬ್ರರಿ ತುಂಬ ಚೆನ್ನಾಗಿದೆ. ವಿಶೇಷ ನಾವು ಸುಮ್ಮನೆ ಅವ್ರನ್ನ ಕ್ರಿಯೇಟಿವ್ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದೇ ರೀತಿ ಮಾಡಿದರೆ ನಿಜವಾಗ್ಲೂ ಲೈಬ್ರರಿಯನ್ ಬಗ್ಗೆ, ಪುಸ್ತಕಗಳ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿಯನ್ನು ಮಕ್ಕಳು ಬೆಳೆಸ್ಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಮತ. ಇಷ್ಟು ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಾಂಶುಪಾಲರು ಮತ್ತು ಒಂದು ದಿನ ಯಾವ ರೀತಿ ನಾಗೇಶ್ವರ ಅವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದೆ ಅವರಿಗೆ ಇವತ್ತಿನ ಕಾರ್ಯಕ್ರಮ ಶಶಿ ಸರ್ ಅವರು ಒಂದಿನ ಅವ್ರ ಗ್ರಂಥಪಾಲಕರಾದರು ಯಾವ ರೀತಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ, ನಾನು ಒಂದಿನ ಗ್ರಂಥಪಾಲಕನಾದರೆ ಅನ್ನೋದು ಒಂದು ವಿಷಯ ಆದರೆ ಅಂತ ಅದಕ್ಕೆ ಎಲ್ರಿಗೂ ಮನಸ್ಸಲ್ಲಿರುತ್ತೆ. ಏನು ಅಂತಂದರೆ ನಮ್ಮಲ್ಲಿ ಏನಿದೆನೋ ಅದನ್ನು ನೋಡಿ ಖುಷಿ ಪಡೋದಕ್ಕಿಂತ ಬೇರೆಯವ್ರ ಹತ್ರ ಏನಿದೆನೋ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತೀವಿ. ಜಾಬ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು. ಸೊ ಅಂತ ತಗೊಂಡಾಗ ಶಕ್ತಿ ಕಡಿಮೆ. ಅಂದರೆ ಯಾರಾದರೂ ಸ್ಟೂಡೆಂಟ್ಸ್ ಏನಾದರೂ ಬಂದಿರ್ತೀನಿ, ಒಂದು ಪ್ರಾಬ್ಲಮ್ ಹೇಳ್ಬೇಕು ಅಂತಂದ್ರೆ ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ ಅಂತಂದ್ರೆ ಮಾತಾಡ್ತೀನಿ. ಬಟ್ ಇದು ಲೈಬ್ರರಿ ಮಧ್ಯೆ ಅಂತ ಬಂದಾಗ ನೆನಪಿನ ಶಕ್ತಿ ತುಂಬ ಇರಬೇಕಾಗುತ್ತೆ. ಏಕೆ ಅಂತಂದರೆ ಯಾವ ಬುಕ್ಸು ಯಾವ ರ್ಯಾಕಲ್ಲಿದೆ, ಯಾವ ಇನ್ಫಾರ್ಮೇಷನ್ ಯಾವ ಬುಕ್ಸಲ್ಲಿದೆ, ಇನ್ಕ್ಲೂಡಿಂಗ್ ಕಂಟೆಂಟ್ ಕೂಡ. ಈ ಕಡೆ ಏನಾದರೂ ಬಂದರೆ, ನಾನೇನಾದರೂ ಲೈಬ್ರರಿಯನ್ ಆದರೆ ನನ್ನ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೆ ಅನ್ನೋದು ಒಂದು ಗಿಲ್ಟ್ಫುಲ್ ಆಗ್ತಾ ಇರುತ್ತೆ. ಮತ್ತು ಯಾವ ಟೈಮಲ್ಲಿ ಯಾವ ಸ್ಟೂಡೆಂಟ್ಸ್ ಬಂದು ಯಾವ ಬುಕ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಅವ್ನಿಗೆ ಹೇಳೋದಕ್ಕೆ ನಾವೇನಾದರೂ ಒಂದು ಇನ್ಫಾರ್ಮೇಷನ್ ಯಾವುದೋ ಒಂದು ಶಿಕ್ಷಕನಾಗಿ ಯಾವುದೋ ಒಂದು ವಿದ್ಯಾರ್ಥಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಈಗ ಹುಡುಗರು ಸ್ಟೂಡೆಂಟ್ಸ್ಗಳು ಮತ್ತು ಈಗಿನ ಸಿನಾರಿಗಳು ಯಾವ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೋ ನಾವು ಕೂಡ ಅದೇ ರೀತಿ ಮುಂದೋಗ್ಬೇಕಾಗುತ್ತೆ. ನಾವು ಹಳೆದನ್ನೇ ನಾವು ಮತ್ತೆ 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 ತೋರಿಸ್ತಾ ಹೋದಾಗ ಏನಾಗುತ್ತೆ, ಹುಡುಗರು ಇದಿಷ್ಟೇ ಬಿಡು ಅನ್ನಂಗಾಗುತ್ತೆ. ಮತ್ತು ಇನ್ನೊಂದು, ಈಗ ಎಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಜೊತೆಗೆ ಟೈಮ್ ಓಡ್ತಾ ಇಲ್ಲ, ಟೈಮ್ ಜೊತೆಗೆ ನಾವು ಓಡ್ತಾ ಇದ್ದೀವಿ. ಎಲ್ರಿಗೂ ಎಮರ್ಜೆನ್ಸಿನೇ ಬೇಕೀಗ. ನಾವು ವೆಯ್ಟ್ ಮಾಡಿಸ್ತೀವಿ ಅಂದರೆ ಬೆಟರ್ ಇರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೋ ಬುಕ್ಸ್ ಇದೆಯೋ ಇಲ್ವೋ, ಸೊ ಅವರೇ ಓನಾಗಿ ರೀತಿ ಅದನ್ನ ಡಿಜಿಟಲೈಸೇಷನ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಮತ್ತು ಇನ್ನೊಂದು, ಸರ್ ಇದ್ರೆ ಬೆಟರ್ ಅನಿಸುತ್ತೆ. ಸರ್ ನೀವಿದ್ರೆ ಬೆಟರ್ ಅನಿಸುತ್ತೆ. ಈಗ ಒಂದೆರಡು ಲೋಕಲ್ಸ್ ಇದೆ ಸರ್. ಆ ಸಿಗ್ನೇಚರ್ ನನಗೆ ಒಂದು 2-3 ಹುಡುಗರಿಂದ ಮಾಹಿತಿ ಬಂದರೆ, ಸರ್ ಸಿಗ್ನೇಚರ್ ಸುಮ್ಮನೆ ಇಟ್ಟಿದ್ದಾರೆ, ಅದೇನು ಸೈನ್ ಮಾಡಲ್ಲ, ಬಟ್ ಅದು ನೋಡಲ್ಲ. ಯಾಕಂದ್ರೆ ಆ ಬುಕ್ಸ್ ಆ ಥರ ಆಗಿದ್ದಾರೆ, ಅದನ್ನ ಸ್ವಲ್ಪ ಚೇಂಜ್ ಮಾಡಿರಿ. ಮತ್ತು ಇನ್ನೊಂದು ಸರ್, ಕ್ಲಾಸ್ ಅವರ್ಸ್ ಇದ್ದಾಗ ಸ್ಟೂಡೆಂಟ್ಸ್ ಬರ್ತಾರೆ ಸರ್.
ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಲ್ಲೇನು ಒಳಗಡೆ ಇಲ್ಲಿ ಈ ಸರೌಂಡಿಂಗ್ ಏನಾದ್ರು ಕೂತಿದ್ದಾರೆ ಅಂತಂದ್ರೆ ಅವ್ರು ಕರೆಕ್ಟಾಗಿ ಓದೋದಕ್ಕೆ ಕೂತಿರ್ತಾರೆ ಸರ್. ಅಲ್ಲಿ ಏನಾದ್ರು ಆ ಸಲ ಕ್ಲಾಸ್ ಇರುತ್ತೆ, ಕ್ಲಾಸ್ ಇದ್ದವರು ಕೂಡ ಲೈಬ್ರರಿ ಬಂದಿರ್ತಾರೆ, ಕ್ಲಾಸ್ ಇರುತ್ತೆ, ಕ್ಲಾಸ್ ನಡೀತಾ ಇರುತ್ತೆ, ಲೈಬ್ರರಿ ಬಂದು ಆ ಪೋರ್ಷನ್ ಕೂತ್ಕೊಂತಾರೆ ಸರ್. ನಾನು ಭಾಳ ಅಬ್ಸರ್ವ್ ಮಾಡಿ ಆ ಪೋರ್ಷನ್ ಮಾತಾಡ್ಕೊಂಡು ಕೂತ್ಕೊಂತಾರೆ. ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಮತ್ತೆ ಒಂದು ಸ್ವಲ್ಪ ಡಿಜಿಟಲೈಸೇಷನ್ ಮಾಡ್ತಾರೆ. ಮತ್ತೆ ಲೈಬ್ರರಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂತಾರೆ ಸರ್, ಬುಕ್ಸ್ ಇಟ್ಕೊಂಡು ಮೇಲೆ ಕಾಲು ಚಕ್ಲ ಮಕ್ಳು ಹಾಕೊಂಡು ಮೊಬೈಲ್ನಾಗ ನಡುವೆ ಇಟ್ಕೊಂತಾರೆ. ನಾವು ಏನಾದ್ರು ಬಂದು ನೋಡಿದ್ರೆ ಅದು ಅವ್ರು ಬುಕ್ಸ್ ಓದ್ತಾ ಇದ್ದಾರೆ ಅನ್ಸುತ್ತೆ, ಆದರೆ ಮೊಬೈಲ್ ಇರುತ್ತೆ ಒಳಗಡೆ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೆ. ಬಟ್ ಆ ಪೋರ್ಷನ್ಲಿ ಮಾತ್ರ ಇಲ್ಲೆಲ್ಲರೂ ತುಂಬಿದ್ದಾರೆ ಅಂತಂದ್ರೆ ಕರೆಕ್ಟಾಗಿ ಓದ್ತಿರ್ತಾರೆ ಸರ್. ಇಲ್ಲ ಒಂದು 5% ಮಾತ್ರ ಆ ಥರ ಆಗ್ತಾ ಇದೆ, ಅದೊಂದು ಸರ್. ಅದಕ್ಕೆ ಅಂತಂದ್ರೆ ಒಳಗೆ ಬಂದ್ರೆ ಮೊಬೈಲ್ ಅಲ್ಲಿ ಬರ್ರಿ ಅಂತ ಹೇಳಿದ್ರೆ ಇಲ್ಲ ಸರ್, ಕೆಲವು ಯಾಕೆಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಕೆಲವು ಬುಕ್ಸ್ ನೋಡ್ತಾರೆ, ಇಲ್ಲಿ 5% ಹುಡುಗರನ್ನ ಎಂಡಪ್ ಮಾಡಕ್ ಹೋಗಿ 94 ಅಂತ ನಾವು ಇದಾಗುತ್ತೆ. ಯಾಕಂದ್ರೆ ಕೆಲವೊಬ್ರು ಬಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬರೀತಾ ಇರ್ತಾರೆ. ಅಲ್ಲ ಸರ್, ಬುಕ್ಸ್ ಅಲ್ಲಿ ನೋಡಿ ಇಲ್ಲಿ ಬಂದರೆ ಮೊಬೈಲ್ ಅವ್ರಿಗೆ ಮೋಸ ಆಗಬಾರ್ದು. ಮತ್ತೆ ನಾವು ಲೈಬ್ರರಿ JLPC ಕಾಲೇಜಿನ ಲೈಬ್ರರಿ ನೋಡಿದ್ವಿ ಸರ್. ಹಿಂಗೆ ಏಕ್ ಕ್ಯಾಬಿನ್ ಇತ್ತು, ಬಟ್ ಅವ್ರಿಗೆ ಕೂತ್ಕೊಂಡಾಗಲ್ಲ ಸರ್. ಆಪೋಸಿಟ್ ಒಂದು ಕನ್ನಡ ಇಟ್ಟಿದ್ರು. ನಾವು ಕನ್ನಡಿ ಅವರು ನೋಡ್ಕೊಳಕ್ ಇಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ನಾನು 5 ವರ್ಷ ನೋಡಿದ್ರು ಅವ್ರು ನೋಡ್ಕೊಂಡು ಎಷ್ಟು ಶೋಕಿ ಕನ್ನಡಿ ನೋಡ್ಕೊಳಕ್ ಇಟ್ಟಿದ್ದಾರೆ ಅಂತ. ಬಟ್ ಅದು ಪೂರ್ತಿ ಕ್ಯಾಬಿನ್ ಇತ್ತಲ್ಲ, ಲಾಸ್ಟಿಗೆ ಕೊಡ್ಬೇಕಾದ್ರೆ ನಾವು ಎಂಕ ಮುಗಿಸ್ಕೊಂಡು ಇನ್ನೊಂದು 2-3 ತಿಂಗಳು ಇತ್ತು. ಅವಾಗ ಕೇಳಿದ್ವಿ ಸರ್ ಕನ್ನಡಿ ಯಾಕೆ ಇಟ್ಟಿದ್ದೀರಿ ಅಂತ. ನೀವು ನಾನು ಹಿಂಗೆ ಕುತ್ಕೊಂಡ್ರೆ, ನಾನು ಈ ಕಡೆ ನೋಡ್ಕೊಂಡು ಹಿಂಗೆ ಕುತ್ಕೊಂಡ್ರೆ ಎಲ್ಲರೂ ನಾನು ನೋಡ್ತಾ ಇದ್ದಾರೆ ಅಂತ ಓದ್ತಾರೆ. ನಾನು ಕರೆಕ್ಟಾಗಿ ಹಿಂಗೆ ಕುತ್ಕೊಂಡಾಗ ಕನ್ನಡಿಯಲ್ಲಿ ಕಾಣಿಸುತ್ತವೆ ಏನು ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ಇಟ್ಕೊಂಡಿದ್ದೀನಿ ನಾನು ಅಂತ ಹೇಳಿ. ಅಂದರೆ ಅಷ್ಟು ಅಬ್ಸರ್ವೇಷನ್ ಮೈಂಡ್ ಇಟ್ಕೊಂಡ್ಬಿಟ್ಟು ನಾನು ಈ ಕಾಲೇಜಿಗೆ ವರ್ಕ್ ಮಾಡ್ತಿದ್ದೆ. ಆ ಥರ ಏನಾದರೂ ಲೈಬ್ರರಿ ಆಗಿದೆ. ಥ್ಯಾಂಕ್ ಯೂಸ್ಫುಲ್ಸ್ ಅಂತ ಏನಿಲ್ಲ, ಜಸ್ಟ್ ಸಜೆಷನ್ ಅಂತಂದರೆ ಅದು ಅವ್ರಿಗೆ ಹೇಳ್ಬಿಡ್ತೀನಿ. ನಾನು ಗೋಡೆಗಳೆಲ್ಲ ಕಾಲಿದ್ದಾವೆ, ಒಂದಿಷ್ಟು ಒಳ್ಳೊಳ್ಳೆ ಸ್ಲೋಗನ್ಗಳು ಬಳಸಿದರೆ ಚೆನ್ನಾಗಿರ್ತೈತಿ ಅಂತ ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಒಂದಿಷ್ಟು ಮ್ಯಾಪ್ಗಳೆಲ್ಲ ಮುದ್ರಿಟ್ಬಿಟ್ಟಿದ್ದೀರಿ ಅವನ್ನ, ಸ್ವಲ್ಪ ಗೋಡೆ ಮೇಲೆ ಹಾಕಿದರೆ ಇಂಡಿಯಾ ಮ್ಯಾಪು, ಕರ್ನಾಟಕ ಮ್ಯಾಪು, ಜಸ್ಟ್ ಹಿಂಗೆ ನೋಡಿದ್ರೆ ಒಂದು ದಿನ ಒಂದು ಊರನ್ನು ನೋಡಿದ್ರೆ ನೆನಪಿಡ್ಕೊಂತ ಅಭಿಪ್ರಾಯ. ಆಮೇಲೆ ಇನ್ನೊಂದೇನೆಂದರೆ ಬುಕ್ಸ್ಗಳು ಸರ್, ಸ್ಟೂಡೆಂಟ್ ಬರ್ತಾರೆ ಬುಕ್ಸ್ ಅಂತ ಕೇಳ್ತಾರೆ, ಅವ್ರು ಕೇಳೋದಕ್ಕಿಂತ ಮುಂಚೆ ನೀವು ತಕ್ಕೊಟ್ಬಿಡ್ತೀವಿ. ಅದು ಆಗಬಾರ್ದು ಅಂತ. ಯಾಕಂದ್ರೆ ಅವ್ರನ್ನ ಇಂಥ ಯಾಕಿಂದ ಇಲ್ಲೆಲ್ಲ ಹುಡುಕ್ರಿ ಅಂತ 5 ಕೇಳಬೇಕು, ಹುಡುಕ್ರಿ ಅಂತ ಹುಡುಕ್ಯಂತಾರೆ. ಅವ್ರು ಬಂದು ನಾವು ಲೈಬ್ರರಿ ಕಳಿಸಿರ್ತೀವಿ, ಸೀದಾ ನಿಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಅಂತ. ನೀವು ಎದ್ದು ಬಂದು ತಂದು ಕೊಟ್ಬಿಡ್ತೀರ ಅವ್ರು. ಅದು ಆಗಬಾರ್ದು. ಅವ್ರನ್ನೊಂದು ಸ್ವಲ್ಪ ಹುಡುಕಕ್ಕೆ ಹಚ್ಚಬೇಕು. ಹುಡುಕಿದ್ರೆ ಆ ಬುಕ್ನಾಗ ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಪುಸ್ತಕಗಳನ್ನ ಒಂದು ಸ್ವಲ್ಪ ಕಲಿಸ್ಬೇಕು. ಸರ್ ಅವರಿಗೆ ಧನ್ಯವಾದಗಳು. ಮುಗಿದಿದೆ ಸರ್. ಒಂದು ದಿನದ ಗ್ರಂಥಪಾಲಕ ನೀವಾದರೆ ನೀವು ಏನು ಮಾಡ್ತೀರಾ ಅನ್ನೋದು ಹೇಳಿದ್ರಿ ಸರ್. ಸೊ ನಾವು ಓದ್ಬೇಕಾದ್ರೆ ಇಲ್ಲಿ ಲೈಬ್ರರಿ ಇರಲಿಲ್ಲ ಅವಾಗ. ಸೊ ಯಾರು ಅಷ್ಟು ಅವರಿದ್ರು, ನಾವೆಲ್ಲ ಮೆಜಾರಿಟಿ ಸೊ ಬುಕ್ಸ್ಗಳು ನಾವೇ ಸರ್ಚ್ ಮಾಡ್ತಾಯಿದ್ವಿ. ಸರ್ ಹತ್ರ ಬುಕ್ಸ್ಗಳು ಅವರು ಇಲ್ಲಿ ಬುಕ್ಕಲ್ಲಿ ಕಂಟೆಂಟ್ ಇದೆ ಅಂತಂದಾಗ ಅದನ್ನ ಮಾತ್ರ ಪಿಕ್ ಮಾಡ್ತಾಯಿದ್ವಿ, ಇಲ್ಲಾಂದರೆ ಕಲಿತಾ ಇದ್ವಿ. ಸೊ ನಾನೇನಾದ್ರು ಲೈಬ್ರರಿಯನ್ ಆಗಿದ್ದರೆ ಸೊ ಯಾರ್ಯಾರು ಸರ್ಗಳು ನೋಟ್ಸ್ ಕೊಡ್ತಾ ಇದ್ರು ಅವರಿಗೆಲ್ಲ ನೋಟ್ಸ್ ಕೊಡ್ಬೇಕು ಅಂತ ಹೇಳ್ತಿತ್ತು. ಸೊ ಏನಕ್ಕೆ ಅಂತಂದರೆ ಸೊ ಲೈಬ್ರರಿಗೆ ಹೋಗಿ ನೀವೇ ಓನಾಗಿ ನೋಟ್ಸ್ ಮಾಡಿದಾಗ ಏನಾಗ್ತಿತ್ತು ಅಂದರೆ 4 ಪುಸ್ತಕ ಓದಿದ್ರು, ಸೊ ನಾಲೆಜ್ ಅಂತಕ್ಕಂಥ ನೆನಪು ಆಗ್ತಿತ್ತು. ಸೊ ಇದನ್ನಂತೂ ಡೆಫಿನೆಟ್ಲಿ ನಾನು ಮಾಡ್ತಾಯಿದ್ದೆ. ಜೊತೆಗೆ ಏನು ಮಾಡ್ತಾ ಇದ್ದೆ ಅಂತಂದರೆ ಬುಕ್ಸ್ಗಳನ್ನು ನಾನು ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಏನಂತಂದರೆ ಸೊ ಕಾಮರ್ಸಿಂದ ಸಪ್ರೇಟಾಗಿ ಇಂಟರ್ನಲ್ ಲೈಬ್ರರಿ ಅಂತ ಮಾಡಿದ್ದು ನಮಗೆ. ಸೊ ಈಗಿರ್ತಕ್ಕಂಥ ಒಂದು ಕ್ಯಾಬಿನ್ ಎಂಟ್ರೆನ್ಸ್ನಲ್ಲಿ ಇತ್ತು. ಸೊ ಆ ರೀತಿ ನಾನು ನೋಡ್ತಾ ಹೋದರೆ ಸೊ ಡಿಪಾರ್ಟ್ಮೆಂಟ್ ವೈಸ್ ಇಂಟರ್ನಲ್ ಲೈಬ್ರರಿ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೆ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಸರ್ ಅವರಿಗೆ ಧನ್ಯವಾದಗಳು. ಈಗ ಸುದರ್ಶನ್ ಸರ್ ಅವರು ಮುಂದಿನ ಲೈಬ್ರರಿ ನಮಸ್ಕಾರ. ಒಂದು ದಿನದ ಲೈಬ್ರರಿ ಗ್ರಂಥಪಾಲಕನಾಗಲಿ ಈ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ನಾವು ನೋಡಬೇಕು. ಗ್ರಂಥಪಾಲಕರಲ್ಲಿರುವಂತಹ ನಿರ್ವಹಣೆಯನ್ನು ನೋಡ್ಬೋದು. ಅದರಲ್ಲಿ ಗ್ರಂಥಾಲಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತಿದ್ದೆ. ಆ ರೀತಿಯಲ್ಲಿ ಆ ಗ್ರಂಥಾಲಯಕ್ಕೆ ಬೇಕಾದಂಥ ವಿಚಾರಗಳನ್ನು ವಿದ್ಯಾರ್ಥಿಗಳಲ್ಲಿ ಸಜೆಷನನ್ನು ನಾನು ಮಾಡ್ತಿದ್ದೇನೆ ಅಂತ ಹೇಳ್ಬೋದು. ನಾವು ಇಲ್ಲಿ ಕಾಲೇಜಲ್ಲಿ ಓದುವಾಗ ನಿಂಗಪ್ಪ ಸರ್ ಅಂತ ಲೈಬ್ರರಿ ಅವ್ರೇನು ಮಾಡಿದ್ರು ಅಲ್ಲೇ ಕುತ್ಕೊಂಡು ಹೇಳ್ತಿದ್ರು, ನಿಂತಿದ್ದ ಕ್ಯಾಬಿನ್ ನಿಂತಿದ್ದು ಬುಕ್ಸ್ ಇದ್ದಾವೆ ತಗೊಂಡು ಓದೋದು. ನಮಗೆ ಅನಿಸುತ್ತೆ ಅಂತಂದ್ರೆ ನಾವೇ ಲೈಬ್ರರಿನಾದರೆ ಆರಾಮ ಬುಕ್ಸ್ಗಳನ್ನು ತಗೋಬೋದಾಗಿತ್ತಲ್ಲಪ್ಪ. ಯಾಕೆಂದರೆ ಅವ್ರು ಆರಾಮಾಗಿತ್ತು.
ಅಲ್ಲೇ ಕುತ್ಕೊಂಡು ಅವ್ರು ಸೈನ್ ಹಾಕಿದ್ರು, ಆದರೆ ಅದು ಲೇಜಿನೆಸ್. ಹಾಗಾಗಿ ಒಬ್ಬ ಗ್ರಂಥಪಾಲಕನಾದ್ರು ಏನಂತಂದರೆ ರಿಸರ್ಚ್ ಪರ್ಸನ್ ಆಗಿರ್ತಾನೆ, ಸಂಶೋಧಕನಾಗಿರ್ತಾನೆ, ಜ್ಞಾನದ ಸುರುಳೆಯನ್ನು ಹೊತ್ಕೊಂಡಿರುವಂಥ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಅಂತ ಕೆಲಸಗಳನ್ನು ಮಾಡ್ತಿದ್ದೇನೆ. ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರುವಂಥ ಸುನೀತಾ ಮೇಡಮ್ ಅವರು ಲೈಬ್ರರಿಗೆ ಕಂಪಲ್ಸರಿ ಹೋಗಬೇಕು ಅಂತೇಳಿ 1 ಅವರ್ ಅಥವಾ ಹಾಫ್ ಅನ್ ಅವರು ಒಂದು ಟೈಮ್ ಫಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ದೆನ್ ಬಂದು ಸುಮ್ಮನೆ ಹೋಗೋದಲ್ಲ, ವಿದ್ಯಾರ್ಥಿಗಳು ಏನು ಬರೀತಿದ್ದಾರೆ ಅಥವಾ ಏನು ಓದಿದ್ದಾರೆ ಅಂತೇಳಿ ರೆಕಾರ್ಡ್ನ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಸುನೀತಾ ಮೇಡಮ್ ಅವರು ಈಗ ಪುಸ್ತಕಗಳ ಮಧ್ಯೆ ಇದ್ದರೆ ನಾವೇನಾಗ್ತೀವಿ ಅಂತಂದರೆ ಅವರು ಬುಕ್ ಲವರ್ ಆಗ್ತೀವಿ, ಪುಸ್ತಕಗಳ ಪ್ರೇಮಿ ಆಗ್ತೀವಿ ಅನ್ನೋ ಕಾನ್ಸೆಪ್ಟ್ ಆಗ್ತೀವಿ. ಸೊ ನಾನು ಯಾವಾಗಲೂ ಯೂಶಲ್ ಅಂದರೆ ಫ್ರೀಯಾಗಿ ಕೂತಿದ್ದಾಗ ಇವಾಗ ನಾನು ಓದೋದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ನನಗೆ ಏನಾದರೂ ಸೋರ್ಸ್ ಬೇಕಿದ್ರೆ ಫೋನಲ್ಲಿ ಸರ್ಚ್ ಮಾಡೋದು, ಇದರಲ್ಲೇ ಇದ್ರ ಕಡೆಗೇ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ನಾನು ಲೈಬ್ರರಿಯನ್ ಆಗಿದ್ದಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ನನ್ನ ಫ್ರೀ ಟೈಮ್ ಇದ್ದಾಗ ನಾನು ಎಲ್ಲ ಪುಸ್ತಕಗಳನ್ನು ಓದೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿದ್ದೆ ಅಂತ ಹೇಳೋದು. ಅದಾದಮೇಲೆ ಅಂದರೆ ಚೇಂಜಸ್ ಲೈಬ್ರರಿಯಲ್ಲಿ ಮತ್ತೊಂದು ಕಾನ್ಸೆಪ್ಟನ್ನು ಆ್ಯಡ್ ಆನ್ ಮಾಡೋದಂತಂದರೆ ಏನಪ್ಪ ಅಂತಂದರೆ ಈಗ ಎಲ್ಲ ಪುಸ್ತಕಗಳಿರುತ್ತೆ. ಲೈಬ್ರರಿ ಅಂತಂದರೆ ಇನ್ನೂ ಬುಕ್ಸ್ ಇರುತ್ತೆ, ತುಂಬ ಬುಕ್ಸ್. ಬಟ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಏನು ಮಾಡ್ತಾರೆ ಅಂತಂದರೆ ಅದರಲ್ಲಿ ಕೆಲವೊಂದು ಬುಕ್ಸ್ಗಳನ್ನು ಮಾತ್ರ ಏನು ಮಾಡ್ತಾರೆ ಅಂತಂದರೆ ಎಲೆಕ್ಟೆಡ್ ಬುಕ್ಸನ್ನು ಮಾತ್ರ ಅವರ ಸ್ಟಡೀಸಿಗೆ ಮಾತ್ರ ಸಂಬಂಧಪಟ್ಟಂಗೆ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ರಿಮೈನಿಂಗ್ ಬುಕ್ಸ್ ಎಲ್ಲವೂ ಕೂಡ ಏನಿದೆ ಅಂತಂದರೆ ಡಸ್ಟ್ ಅಂದರೆ ಧೂಳು ಹಿಡಿಯೋ ಮಟ್ಟಿಗೆ ಹಾಗೆ ಇರುತ್ತಲ್ವಾ. ಸೊ ಅದಕ್ಕೆ ಒಂದು ಕಾನ್ಸೆಪ್ಟನ್ನು ಆ್ಯಡ್ ಆನ್ ಮಾಡ್ಕೊಳ್ತಾ ಇದೆ. ಏನು ಅಂತಂದರೆ ಇನ್ ಕೇಸ್ ಮಂತ್ಲಿ ಆಗಿರ್ಬೋದು ಅಥವಾ ವೀಕ್ಲಿ ಆಗಿರ್ಬೋದು ಬುಕ್ ಕ್ಲಬ್ಸ್ ಅಂತ ಒಂದು ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬುಕ್ ಕ್ಲಬ್ ಅಂತ ಹೇಳಿ ಒಂದು ಫಂಕ್ಷನ್ ಥರ ಅಥವಾ ಒಂದು ಬುಕ್ ಕ್ಲಬ್ ಥರ ಒಂದು ಆರ್ಗನೈಸ್ ಮಾಡಿಬಿಟ್ಟು ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಯಾಕೆ ಅಂತಂದರೆ ಅವಾಗ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟನ್ನು ತಗೊಂಡ್ರೆ ಅಥವಾ ಇವಾಗ ಕರೆಂಟ್ ಅಫೇರ್ಸ್ ಅಂತ ತಗೊಂಡ್ರೆ ಸೊ ಅದ್ರದ್ದು ಯಾವುದಾದ್ರು ಬುಕ್ಸ್ಗಳನ್ನೆಲ್ಲ ಇಡೋದು ಆ್ಯಂಡ್ ಆಗ ಸ್ಟೂಡೆಂಟ್ಸ್ ಎಲ್ಲ ಬಂದು ಅದರಲ್ಲಿ ಇನ್ವಾಲ್ವ್ ಆಗೋದು. ಅಟ್ಲೀಸ್ಟ್ ಅವ್ರು ಬುಕ್ಸ್ಗಳನ್ನು ಓಪನ್ ಮಾಡಿ ನೋಡ್ತಾ ಇದ್ರು ಅದರಲ್ಲಿ ಏನಿದೆ ಇನ್ ಕೇಸ್ ಇಂಡೆಕ್ಸ್ ಅಲ್ಲೂ ನೋಡ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಆ್ಯಡ್ ಆನ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಲೈಬ್ರರಿ ಏನಿದ್ದಾರೆ ಸರ್ ಅವರು ಆಲ್ಮೋಸ್ಟ್ ಎಲ್ಲ ವರ್ಕ್ಸನ್ನು ಕೂಡ ಅಂದರೆ ಅದು ಲೈಬ್ರರಿಯನ್ನಾಗಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ ಎಲ್ಲ ಕೂಡ ಹೋಗಿದೆ. ಆ್ಯಂಡ್ ನನಗೂ ಒಂದು ಏನಪ್ಪ ಅಂತಂದರೆ ಈಗ ಲೈಬ್ರರಿಯಲ್ಲಿ ತುಂಬ ಪುಸ್ತಕಗಳಿರುತ್ತೆ, ಬಟ್ ಯಾರು ಸ್ಟೂಡೆಂಟ್ಸ್ ಅದಕ್ಕೆ ನೀವು ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ. ಸೊ ಅದಕ್ಕೆ ನಾನೊಂದು ಸಜೆಷನ್ ಅಂತ ಕೊಡೋದಾದರೆ ನಾನು ಹೇಳಿದ್ರಲ್ವ ನಮಗೆಲ್ಲರೂ ಕೂಡ ಪೀರಿಯಡ್ಸ್ ಏನು ಅಲಾಟ್ ಮಾಡ್ತಾರೆ. ಸೊ ಅದೇ ಒಂದು ಲೈಬ್ರರಿಗೆ ಅಂತ ಕ್ಲಾಸಿಗೆ ಯಾಕೆ ಅಂತ ನಾವು ಬಂದ್ಬಿಟ್ಟು ಆವಾಗ ಇವಾಗ ಲೈಬ್ರರಿಗೆ ಹೋಗಿ ಅಂತ ಯಾವುದೋ ಈಸರ್ ಸ್ಟಡಿಗಳು ಅವ್ರು ಏನು ಮಾಡ್ತಾರೆ ಅಂತಂದರೆ ಆಚೆ ಕಡೆ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸೊ ಅದಕ್ಕೆ ಲೈಬ್ರರಿಗೆ ಅಂತಲೇ ಒಂದು ಅವರ್ಸ್ ನೀಡುವಾಗ ಅದಕ್ಕೆ ಅಂತಲೇ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಲೈಬ್ರರಿಗೆ ಬಂದ್ಬಿಟ್ಟು ಅವರು ಬುಕ್ಸ್ಗಳನ್ನು ತೊಗೊಂಡು ಹೋಗೋದ್ರಲ್ಲಿ ಅವರ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಜಾಸ್ತಿ ಸುನೀತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಎಲ್ಲರೂ ಸಹ ತಮ್ಮ ಅಭಿಪ್ರಾಯಗಳನ್ನು ಆಮೇಲೆ ಲಾಸ್ಟ್
ಯಾಕಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಹಳೆಯ ಯೂನಿವರ್ಸಿಟಿ ಆಗಿರ್ಬೋದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಅಧ್ಯಯನ ಮಾಡಿದ್ದಾಗ ಅಲ್ಲಿನ ಲೈಬ್ರರಿ ತುಂಬ ಹಳೆಯದು, ಪುರಾತನವಾದ ನೂರಾರು ವರ್ಷದ ಇತಿಹಾಸಗಳು, ಹಸ್ತಪ್ರತಿಗಳು, ಶಾಸನಗಳು. ಅಲ್ಲಿ ಹೆಂಗಂತಂದರೆ ಈ ಕ್ಯಾಟಲಾಗ್ ಅಂತ ಏನು ಮಾಡ್ಬೋದು, ಇಂಥ ರ್ಯಾಕಲ್ಲಿ ಇಂಥ ಬುಕ್ ಇಂಥ ತೆಗಿಬೋದು ಎಲ್ಲ ಮಾಡ್ತಿದ್ರು. ಅಲ್ಲಿ ಲೈಬ್ರರಿಯಲ್ಲಿ ಬಂದು ಇಲ್ಲಿ ಕಟ್ಕೊಡೋದು ಈ ಥರ ಆ ಥರ ವ್ಯವಸ್ಥೆ ಮಾಡಿಬಿಟ್ಟು ಮತ್ತು ಇನ್ನೊಂದೆಲ್ಲ ಡಿಜಿಟಲ್ ಮಾಡಿದರೆ ಚೆನ್ನಾಗಿದೆ. ಇಂಥ ರ್ಯಾಕಲ್ಲಿ ಇದು ನಂಬರ್ ಕೊಟ್ಬಿಟ್ಟು ಆ ಬುಕ್ ಯಾವ್ಯಾವ ಇದಾವೆ ರ್ಯಾಕಲ್ಲಿ ಮತ್ತು ಅಲ್ಲಿ ಸಾವಿರ ಪುಸ್ತಕಗಳು ಇಂಥ ರ್ಯಾಕಲ್ಲಿ ತೆಗೆದು ಅಂತ ಆ ರೀತಿ ಮಾಡಿ ಇದು ಕ್ವಶನ್ ಪೇಪರ್ಗಳಾಗಲಿ ಅವರು ಸಪ್ರೇಟಾಗಿ ಇಟ್ಬಿಟ್ಟು LEP, SCP ಈ ಥರ CBCS ಇದ್ದಾವೆ. ಹುಡುಗರು ಕೇಳಿದ್ರೆ ಈ ಥರ CBCS ಇದ್ದಾವೆ, LEP ಕಡೆ ಇದ್ದಾವೆ, SCP ಕಡೆ ಇದ್ದಾವೆ. ಮತ್ತು ಆ ರೀತಿ ಅದನ್ನು ಸ್ವಲ್ಪ ಮಾಡ್ತಾರೆ. ಈಗ ಅನೇಕ ವಿದ್ಯಾರ್ಥಿಗಳು ಬದಲಾವಣೆಗಳನ್ನು ಮಾಡಬೇಕು, ಚೆನ್ನಾಗಿ ಹೇಳ್ತಾರೆ. ಲೈಬ್ರರಿ ಅನ್ನೋದು ಭಾಳ ಮುಖ್ಯ. ನಾವು ಎಷ್ಟು ಪಾಠ ಮಾಡ್ಕೊಂಡ್ರೆ ಅದು ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ನಾವು ಪಡಿಬೇಕು. ವಿದ್ಯಾರ್ಥಿಗಳು ಆದಷ್ಟು ಲೈಬ್ರರಿ ಕಡೆ ಬರೋ ರೀತಿಯಲ್ಲಿ ಆಮೇಲೆ ಲೈಬ್ರರಿ ವಿಸಿಟ್ ಮಾಡೋದು ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಂದು ಪರಿಚಯ ಏನು ಮಾಡುತ್ತಾರೆ ಗುರುಗಳೇ ಲೈಬ್ರರಿ ಆಗಿದ್ದರೆ ಬುಕ್ಸಲ್ಲಿ ಇರೋದು ಓದೋದು ಬಿಟ್ಬಿಡಿ. ನೆಕ್ಸ್ಟ್ ವಾರಕ್ಕೆ ಒಂದು ಕ್ಲಾಸಸ್ ಯಾರಾದರೂ CT ಕ್ಲಾಸಸ್ ತಗೊಂಡು ಆ ಕ್ಲಾಸ್ಗಳಿಗೆ ಪ್ರಿಪೇರ್ ಆಗಿ ಏನಂದ್ರೆ ಬುಕ್ಸ್ನ ಇರೋದು ಓದಿದ್ರೆ ಅಷ್ಟೇ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟರೆ ನೆಕ್ಸ್ಟ್ ಇಯರ್ಗೆ ಯೂಸ್ ಆಗೋದಿಲ್ಲ. ನಾವೇನೋ ಓದಿ ಎಷ್ಟೇ ಕ್ಲಾಸ್ ಮಾಡಿದ್ರು ಅವ್ರು ಓದೋದು ನಾಳೆ ಎಕ್ಸಾಮ್ ಐತಂದ್ರೆ ಇವತ್ತು ಓದ್ತಾರೆ, ಇಲ್ಲ 2 ದಿನ ಎಕ್ಸಾಮ್ ಇರುತ್ತೆ ಅವ್ರು ರಜೆ ಸಿಗುತ್ತೆ, 2 ದಿನ ರಜೆ ಇರ್ತದೆ ಅವ್ರು ಓದಿರ್ತಾರೆ. ಹಾಗಾಗಿ ಅವ್ರು ಕಂಟ್ರೋಲ್ ತಗೊಂಡು ಒಂದು CT ಕ್ಲಾಸಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಮಾಡ್ತಾರೆ. ಎಂಟ್ರೆನ್ಸ್ ಸಿಗ್ನೇಚರ್ದು ಅದನ್ನು ಲಾಸ್ಟ್ ಟೈಮೆಲ್ಲ ಅದು ಮಾಡಿದ್ವಿ. ಬಟ್ ಏನಂತಂದರೆ ಅದು ಸೀಟ್ ಕಂಫರ್ಟಬಲ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದು 3 months ಬ್ಯಾಕ್ ಆಯಿತು ಅದಕ್ಕೆ ಅದರಲ್ಲೇ ನಮ್ಮ ಸರ್ವಿಸ್ ತೋರಿಸಿದ್ವಿ ನಮ್ಮ ಕ್ಲಾಸ್ಮೇಟ್ ಇನ್ಸ್ಟಿಟ್ಯೂಷನ್ ಅಂತೇಳಿ. ಅದರಲ್ಲಿ ಏನಾಗುತ್ತೆ, ಇದರಲ್ಲಿ ಸುಮ್ಮನೆ ನಾವು ಗೆರೆ ಹಾಕಬೇಕು, ಬರೆಯಬೇಕು ಮತ್ತು ಅದಕ್ಕೆ ಕಂಫರ್ಟಬಿಲಿಟಿ ಆಗಿರೋ ಉದ್ದೇಶಕ್ಕೋಸ್ಕರ ನಾವೇ ಒಂದು ಲೈಬ್ರರಿ ಸೀಲು ಅಲ್ಲ ಕಾಲೇಜ್ ನೇಮು ಮತ್ತು ಯೂನಿವರ್ಸಿಟಿ ಸೀಲು ಮತ್ತು ಲೋಗೋ ಮತ್ತು ನಮ್ಮ ಹೆಸರನ್ನು ಲೋಗೋ ಹಾಕಿಸಿ ನಾವೇ ಸಪ್ರೇಟಾಗಿ ಲೈಬ್ರರಿ ಡಿಸೈನ್ ಮಾಡಿ ಅದನ್ನು ಪ್ರಿಂಟೆಡ್ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಅದನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ಅದಾದಮೇಲೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ರೆ ಗೋಡೆ ಬರಹ ಅಂತಂದರೆ ನಮ್ಮದು ಇಲ್ಲಿ ಸ್ವಲ್ಪ ಇದ್ರದ್ದು ಪೇಂಟ್ ಮಾಡಿದ್ಮೇಲೆ ಇದಾದರೆ 6 months ಬ್ಯಾಕ್ ನಾವು ಸ್ವಲ್ಪ ಪ್ಲಾನ್ ಮಾಡಿದ್ವಿ. ಅದಾದಮೇಲೆ ಏನಾಗುತ್ತೆ, ಇಲ್ಲ ನ್ಯಾಕ್ ಬರ್ತದೆ, ಅದು ಬರ್ತದೆ, ಗೋಡೆ ಪೇಂಟ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತೇಳಿ ಸ್ವಲ್ಪ ಅಲ್ಲಿ ನಾವು ಸ್ವಲ್ಪ ಇಟ್ಟಂಗೆ ಆಗುತ್ತೆ. ಅದು ಸ್ವಲ್ಪ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದ್ವಿ. ಸೊ ಅದನ್ನು ನೆಕ್ಸ್ಟ್ ಏನಾದರೂ ಏನಾಗಿಲ್ಲ ಅಂತಂದರೆ ಅದೇ ನಮ್ಮ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಗೋಡೆ ಬರೋದಕ್ಕಿಂತ ನಾವು ರಿಮೂವಬಲ್ ಸ್ಟಿಕ್ಕರ್ ಮಾಡೋದು ನಾವು ಕಲ್ತ್ಕೊಂಡ್ವಿ. ಅದನ್ನು ಇಲ್ಲ, ನಾವು ಅದನ್ನು ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ಮೀಟ್ ಇದ್ದಿದೆ. ಲಾಸ್ಟ್ ಟೈಮ್ ನಾವು ಅದನ್ನು ತಮ್ಮಕ್ಕೋದು ಮಾಡ್ಬೇಕು ಅಂದ್ಕೊಂಡ್ವಿ. ಮತ್ತು ಮೇಲೆ ಇದಾಗಲ್ಲ ಮತ್ತು ಅದಕ್ಕೆ ಯಾರು ಇವಾಗ ವಿಲೇಜನ್ಸಿ ಅಂತ ಮತ್ತು ಅದೇನಾದರೂ ಪ್ರಾಬ್ಲಮ್ ಕೊನೆಗೆ ತೆಂಗಿನಗಿರಿ ಹಾಕ್ಸ್ಕೊಂಡು ಪ್ಲಾನ್ ಮಾಡಿ ತೆಂಗಿನಗಿರಿ ಮತ್ತು ಅವರು ಚೆಕ್ ಮಾಡೋದು ಮಳೆಗಾಲದಲ್ಲಿ ಅದೆಲ್ಲ ಈ ತೆಂಗಿನಗಿರಿ ಅನ್ನೋದ್ರಿಂದ ಆಯಿತು. ಅದಾದಮೇಲೆ ನಮಗೇನಂತಂದರೆ ಇದು ಡಿಸ್ಟ್ರಿಕ್ಟ್ ಇನ್ನೊಂದು ಏನಂತಂದರೆ ಮ್ಯೂಸಿಕ್ ಸಿಸ್ಟಮ್ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇವಾಗ ಏನಾಗುತ್ತೆ, ಬೆಳಗ್ಗೆ ಬ್ಯಾಂಕ್ ಅಕೌಂಟ್ ಬಂತ ಇದ್ರು 4 ಆ ಕಡೆಯಿಂದ ಊಟ ಹಾಕಿಸಿ ಅದೇನಂತಂದ್ರೆ ಬೆಳಗ್ಗೆ ಕ್ಲೈಮ್ ಮಾಡಿಬಿಟ್ಟು ಅಂತಂದರೆ ಸ್ಮೂತಾಗಿ ಏನಂತಂದರೆ ಸ್ವಲ್ಪ ಕ್ಯಾರಮ್ ವಿಸಿಟ್ ಕೊಟ್ಟಿದ್ರೆ ಗೊತ್ತಾಗುತ್ತೆ. ಅಲ್ಲೇನಾಗುತ್ತೆ ಸ್ಲೋ ಮ್ಯೂಸಿಕ್ಸ್ ಮೆಲೋಡಿಯಸ್ ಮ್ಯೂಸಿಕ್ಸ್ನ ಆಮೇಲೆ 4 ಕೂಪನ್ಸ್ ಹಾಕಿ ಆಲ್ರೆಡಿ ಅದನ್ನು ಪ್ಲಾನ್ ಮಾಡಿದ್ದೆ. ಮೋಸ್ಟ್ಲಿ ಒಂದು 6 months ಒಳಗೆ ಅದನ್ನು ಇದು ಮಾಡಿದ್ದೆ. ಗೋಡೆ ಬರೋಕ್ಕೆ ಮಾತ್ರ 10% ಆಗೋದಿಲ್ಲ ಅದನ್ನು. ಬಟ್ ಇದು ವೀಟ್ ಇದೆಯಲ್ಲ, ವೀಟ್ ಇತ್ತು ಪ್ರಾಬ್ಲಮ್ ಆಗುತ್ತೆ. ವೀಟಿಂದ ಅದು ಸೊಲ್ಯೂಷನ್ ಸದ್ಯಕ್ಕೆ ಸಿಗೋ ಮೂಮೆಂಟ್ ಆಗುತ್ತೆ.
ಅದು ನೆಕ್ಸ್ಟ್ ಏನಾದ್ರು ನೋಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಸುರೇಶ್, ಇದು ಕರೆಕ್ಟ್ ಮಾಡೋರು ಅವರು ಇದನ್ನ ಚೆನ್ನಾಗಿ ನಡ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ದು, ಹೌದಿಲ್ಲ? ಇದಕ್ಕೂ ನೀವು ಬೇಡಿಕೆ ಇಟ್ಟು ಇಲ್ಲಿ ಆ ಥರ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಇಲ್ಲ ನೋಡಿ ಸೂಪರ್ ಇದಾಗುತ್ತೆ. ಅಲ್ಲ ಅದು ನೋಡೋಣ ಸರ್. ಮತ್ತು ಇನ್ನೊಂದು ಡಿಜಿಟೈಸೇಷನ್ ಆಸ್ಪತ್ರೆ ಆಲ್ಮೋಸ್ಟ್ ನಮ್ಮದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕೊಟ್ಟಿದ್ದಾರೆ. ಬಾರ್ಕೋಡ್ ಇದೆ, ಲೇಬರ್ಸ್ ಇದೆ, ಬಾರ್ಕೋಡ್ ರೀಡರ್ಸ್ ಇದೆ. ಬಟ್ ಇನ್ ಕೇಸ್ ಏನಾಗುತ್ತೆ ನಮ್ಮದ್ರಲ್ಲಿ ಕಂಟಿನ್ಯೂಟಿ ಸಿಸ್ಟಮ್ ಇಲ್ಲ. ಇವಾಗ ಒಂದು ಗಾಡಿ ಇಲ್ಲಿ ಬಂದು ಪರ್ಚೇಸ್ ಮಾಡೋರಿರುತ್ತೆ. ಬಟ್ ಏನಂತಂದ್ರೆ ಆ ಟೈಮ್ದಲ್ಲಿ ಲೈಫ್ರೆನ್ಸ್ ಏನಾಗುತ್ತೆ ಅಂದರೆ ಅವರು ಮ್ಯಾನೇಜ್ ಮಾಡೋರೊಬ್ಬರು ಆಪ್ರೇಟ್ ಮಾಡೋರೊಬ್ಬರು ಅನ್ನೋ ಪೊಸಿಷನ್ ಆಗಿಬಿಡುತ್ತೆ. ಅದಾರ ಬೇರೆ ಯಾರು ನಮ್ಮ ಫ್ಯಾಕ್ಟ್ರಿ ಏನಾದ್ರು ಸಾಫ್ಟ್ವೇರ್ ಪರ್ಚೇಸ್ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಲೈಫ್ರೆನ್ಸ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಂಗೆ ಅಲ್ಲಿಗೆ ಅವರು ಅಲ್ಲಿಂದ ಎಕ್ಸಿಟ್ ಆದ್ಮೇಲೆ ಅದು ಸಿಸ್ಟಮ್ಸ್ ಮತ್ತೆ ಎಲ್ಲಿ ಹೋಗಿತ್ತು ಏನೋ ಗೊತ್ತಾಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಫೋಕಸ್ ಆಗ್ತದೆ ಅಂತೆಲ್ಲ ಕೊಟ್ಟಿದೆ. ಯಾಕಂದರೆ ವರ್ಚುವಲ್ ಸಿಸ್ಟಮ್ ಇದೆ, ಮೆಟ್ರೋ ಸಿಸ್ಟಮ್ಸ್ ಅಲ್ಲಿದೆ, ವರ್ಚುವಲ್ ಸಿಸ್ಟಮ್ಸ್ ಅಲ್ಲಿದೆ. ಇವಾಗ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಫಂಕ್ಷನಲ್ಲಿ ಆಟೋಮೇಷನ್ ಒಂದಿದೆ. ಇವಾಗ ಏನಾಗುತ್ತೆ ಇಶ್ಯೂ ರಿಟರ್ನ್ ಮತ್ತು ಅದಾದಮೇಲೆ ಎಲ್ಲಿ ಬುಕ್ಸ್ ಎಲ್ಲಿದೆ ಅಂತೇಳಿ ಮನೇಲಿ ಕುತ್ಕೊಂಡು ನೋಡೋಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೆ ಭಾಳ ಬಿಗ್ಗಿಶ್ ಏನಿಲ್ಲ. ಬಟ್ ಏನಂತಂದ್ರೆ ಇಲ್ಲಿ ಸ್ವಲ್ಪ ಮ್ಯಾಕ್ ಓವರ್ ಇದ್ದು ನನಗೆ ಇವಾಗ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದ್ರೆ ಅಂತ ಬೇರೆ ಅವ್ರು ಹಾಕ್ಬಿಟ್ಟು ಸಹ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತದೆ ಅಂತ ಅದನ್ನು ಸ್ವಲ್ಪ ಲಾಸ್ಟ್ ಒಂದು 3 years ನಾನು ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಈಗ ಕ್ಲೇ ಇದೆ ಆಮೇಲೆ ಅದಕ್ಕೆ ಪ್ರಪೋಸಲ್ ಕೊಟ್ಟಿದ್ದಾರೆ. ಕೇಸ್ ಏನಾದ್ರು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರು ಒಂದು ಇನ್ಸ್ಟಾಲೇಷನ್ ಆಯಿತು ಅಂದರೆ ಅದನ್ನು ಅನ್ಕೊಂತೀವಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಇಷ್ಟು ದಿನ ನನಗೆ ಲಾಸ್ಟ್ ಒಂದು ವೀಕಲ್ಲಿ ಯಾಕಂತಂದರೆ ಇದು ಲಾಸ್ಟ್ 3 yearsಯಿಂದನೇ ಮಾಡಬೇಕಾಗಿತ್ತು ನ್ಯಾಷನಲ್ ಲೈಬ್ರರಿ. ಬಟ್ ಅನ್ಫಾರ್ಚುನೇಟ್ ನಮ್ಮ ಬೇರೆ ವರ್ಕ್ಗಳು ಅವು ಆಗಿರೋದ್ರಿಂದ ನಮ್ಮ ಡಿಪಾರ್ಟ್ಮೆಂಟ್ನ ರೆಸ್ಪೆಕ್ಟ್ ಕೊಡೋಂಥದ್ದೇ ಅಂದರೆ ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು. ಸೊ ಈ ಸರಿ ಸ್ವಲ್ಪ ಇರೋದ್ರಿಂದ ಅಟ್ಲೀಸ್ಟ್ ಬೇರೆ ಥರ ಆಕ್ಟಿವಿಟೀಸ್ ಸ್ವಲ್ಪ ಇನಿಷಿಯೇಟಿವ್ ಮಾಡಿದ್ರೆ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಏನಾದ್ರು ಆಗ್ತದೆ ಇದನ್ನ ಯಾವ ಪ್ರೋಗ್ರಾಮ್ಸ್ ಒನ್ಸ್ ಎಲ್ಲ ಟೀಚರ್ಸ್ ಸರ್ ಈಗ ಬೇಕಾದ್ರೆ ಹಾಕಿ ಸುರೇಶ್ ಬರ್ರಿ, ಊಟ ಮಾಡಿ. ಹಾಂ ಸರ್ ಸುರೇಶ್ ಬಂದೆ ಸರ್. ಬಜ್ಜಿ ಬೇಕಂದ್ರೆ ಒಳ್ಳೆ ಬಿರಿಯಾನಿ ಮಾಡ್ತಾನೆ ಅಂತ ಯಾರು ಆರ್ಡರ್ ಕೊಟ್ಟು ನೆಕ್ಸ್ಟ್ ಮಂತೆಲ್ಲ ಮಾಡ್ತಿದ್ದ ಡಿಸೆಂಬರ್ಗೆ ನೆಕ್ಸ್ಟ್ ಮಂತ್ ಈಗ ಅವ್ರು ಭಾಳ ಸಲ ದೂರ ಹೋಗಿ ಬರಲಿ. ದೂರ ಆಯ್ತಾ ನೆಕ್ಸ್ಟ್ ವೀಕ್? ನೀವು ಅಶ್ಯೂರೆನ್ಸ್ ಕೊಡ್ತಿರೋದೆಲ್ಲ ವೀಡಿಯೋ ಮಾಡ್ತಿದ್ದೀನಿ. ಬೇಕಾದ್ರೆ ಮಧ್ಯಾಹ್ನ ಮೇಲೆ ಕ್ಲಾಸ್ ಮುಗಿಸಿದ 2:30 ಮೇಲೆ